ಬಿಜೆಪಿಯ ಭದ್ರಕೋಟೆ ಅಂತ ಅನ್ನಿಸ್ಕೊಳ್ಳೋ ಹಲವು ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಕೂಡ ಒಂದು. ನಿನ್ನೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆ ಭರ್ಜರಿ ಒಂದು ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾದ್ರು. ಹೇಗಿತ್ತು ಹಾಗಾದ್ರೆ ನೋಡ್ತಾ ಹೋಗೋಣ. ಕೇಸರಿ ಕೋಟೆ ಕೆಡವಲು ಕಾಂಗ್ರೆಸ್ ಪ್ಲಾನ್, ಕೈಪೊಡೆಗೆ ಸವಾಲೊಡ್ಡಲು ಬಿಜೆಪಿ ಶಕ್ತಿ ಪ್ರದರ್ಶನ. ದಕ್ಷಿಣ ಕನ್ನಡದಲ್ಲಿ ಹಿಂದುತ್ವ ವರ್ಸಸ್ ಸರ್ವಧರ್ಮ ಫೈಟ್. ದಕ್ಷಿಣ ಕನ್ನಡ ಬಿಜೆಪಿಯ ಭದ್ರಕೋಟೆ ಅನ್ನಿಸ್ಕೊಂಡಿದೆ. ಈ ಕೋಟೆ ಕೆಡವೋದಕ್ಕೆ ಕಾಂಗ್ರೆಸ್ ಶತಾಯಗತಾಯವಾಗಿ ಪ್ರಯತ್ನಿಸ್ತಾ ಇದೆ. ಈ ಹೊತ್ತಲ್ಲೇ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ನಾಮಪತ್ರ ಸಲ್ಲಿಕೆಯ ಮೂಲಕ ಬಿಜೆಪಿ ಶಕ್ತಿ ಪ್ರದರ್ಶನ ನಡೆಸಿದೆ. ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು ಚೌಟಾ ಶಕ್ತಿ ಪ್ರದರ್ಶನಕ್ಕೆ ಸಾಥ್ ನೀಡಿದ್ದಾರೆ. ಇನ್ನು ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಭದ್ರಕೋಟೆ ಮುರಿದು ಬೀಳುತ್ತೆ ಅಂತ ಕಾಂಗ್ರೆಸ್ ನಾಯಕರು ಭವಿಷ್ಯ ನುಡಿದಿದ್ರು. ಇದನ್ನೇ ಸವಾಲಾಗಿ ಸ್ವೀಕರಿಸಿದಂತಹ ಬಿಜೆಪಿ ತನ್ನ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಕೆ ಎಂದು ಕಾಂಗ್ರೆಸ್ ಟೀಕೆಗೆ ಉತ್ತರಿಸಲು ತಂತ್ರ ರೂಪಿಸಿತ್ತು. ಇದರ ಪರಿಣಾಮ ಬಿಜೆಪಿ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಒಗ್ಗೂಡಿ ತಮ್ಮ ನೂತನ ಅಭ್ಯರ್ಥಿಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಪಾರ್ಟಿಯ ಎಲ್ಲ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಬಿಜೆಪಿ ಚುನಾವಣಾ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬಂದು ನಮ್ಮ ಪಾರ್ಟಿಯ ಸಂಸದರಾದ ನಳಿನ್ ಕುಮಾರ್ ಕಟೀಲ್, ಜಿಲ್ಲೆಯ ಅಧ್ಯಕ್ಷರಾದ ಸತೀಶ್ ಕುಂಪಲ, ಸುಳ್ಯದ ಶಾಸಕಿಯಾಗಿರುವಂಥ ಭಾಗೀರಥಿ ಮುರುಳ್ಯ, ಹಾಗೆ ಜನತಾದಳ ಸೆಕ್ಯುಲರ್ನ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಜಾಕೆ ಮಾಧವ್ ಗೌಡರೊಂದಿಗೆ ಹೋಗಿ ನಾನು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಕಾರ್ಯಕರ್ತರ ಉತ್ಸಾಹ, ಕಾರ್ಯಕರ್ತರ ಒಂದು ಹುರುಪನ್ನು ನೋಡುವಾಗ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೊಮ್ಮೆ ಹಿಂದುತ್ವದ ಭದ್ರಕೋಟೆಯಾಗಿ 2024ರ ಚುನಾವಣೆಯಲ್ಲಿ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದುತ್ವದ ಭದ್ರಕೋಟೆಯಾಗಿ ಇದು ಉಳಿತದೆ. ಇನ್ನು ಬಿಜೆಪಿ ಹಿಂದುತ್ವದ ಆಧಾರದಲ್ಲಿಯೇ ಚುನಾವಣೆಯನ್ನ ಫೇಸ್ ಮಾಡ್ತಾ ಬಂದಿದ್ದು ಈ ಬಾರಿಯೂ ಅದನ್ನೇ ಮುಂದುವರೆಸಿದೆ. ಇನ್ನು ಕಾಂಗ್ರೆಸ್ಸಿಗರು ಏನೇ ಮಾಡಿದ್ರೂ ಹಿಂದುತ್ವ ಭದ್ರಕೋಟೆ ಮತ್ತಷ್ಟು ಭದ್ರವಾಗುತ್ತೆ ಅನ್ನೋದು ಬಿಜೆಪಿಗರ ಮಾತು. ಹಿಂದುತ್ವ ಜೊತೆ ಮೋದಿ ಫ್ಯಾಕ್ಟರ್ ಕೂಡ ಈ ಕ್ಷೇತ್ರದಲ್ಲಿ ಹೆಚ್ಚು ವರ್ಕೌಟ್ ಆಗುತ್ತೆ. ಆದ್ರೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಸರ್ವಧರ್ಮದ ಮತಗಳ ಆಧಾರದಲ್ಲೇ ಎದುರಿಸುತ್ತೆ. ಹೀಗಾಗಿ ಇಲ್ಲಿ ಹಿಂದುತ್ವ ವರ್ಕೌಟ್ ಆಗಲ್ಲ. ಈ ಬಾರಿ ಮೋದಿ ಅಲೆ ಇಲ್ಲ. ಕಾಂಗ್ರೆಸ್ ರಾಜ್ಯದಲ್ಲೇ ಹೆಚ್ಚು ಸ್ಥಾನವನ್ನ ಗೆಲ್ಲುತ್ತೆ ಅನ್ನೋದು ಕಾಂಗ್ರೆಸ್ಸಿಗರ ಮಾತು. ಉಸ್ತುವಾರಿ ಸೂಚನೆ ಆಗಿರೋದ್ರಿಂದ ಖಂಡಿತ ಮಂಗಳೂರು ಪಾರ್ಲಿಮೆಂಟ್ರಿಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ಈ ಸಲ ಮಂಗಳೂರು ಪಾರ್ಲಿಮೆಂಟಲ್ಲಿ ಗೆಲ್ತೀವಿ. ಮಂಗಳೂರಲ್ಲಿ ಗೆಲ್ತೀವಿ, ಉಡುಪಿಯಲ್ಲೂ ಗೆಲ್ತೀವಿ, ಉತ್ತರ ಕನ್ನಡದಲ್ಲಿ ಗೆಲ್ತೀವಿ, ಬೆಳಗಾಮಲ್ಲಿ ಗೆಲ್ತೀವಿ, ಚಿಕ್ಕೋಡಿಯಲ್ಲಿ ಗೆಲ್ತೀವಿ, ಶಿವಮೊಗ್ಗ ಗೆಲ್ತೀವಿ. ಅಷ್ಟು ಕಾನ್ಫಿಡೆನ್ಸ್ ಇದೆ ನಮಗೆ. ವಿ ಆರ್ ವೆರಿ ಕಾನ್ಫಿಡೆಂಟ್ ಆಫ್ ಅ ವೆರಿ ಗುಡ್ ರಿಸಲ್ಟ್ ಇನ್ ಕರ್ನಾಟಕ. ಒಟ್ಟಾರೆ ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಜಿದ್ದಾಜಿದ್ದಿ ಅಖಾಡ ಏರ್ಪಟ್ಟಿದೆ. ಹಿಂದುತ್ವ ಮೋದಿ ಆಧಾರದಲ್ಲಿ ಚುನಾವಣೆಯನ್ನ ಎದುರಿಸಲು ಬಿಜೆಪಿ ಮುಂದಾಗಿದ್ರೆ, ಗ್ಯಾರಂಟಿ ಅಸ್ತ್ರ ಹಾಗೂ ಸರ್ವಧರ್ಮದ ಮತದಾರರ ಅಸ್ತ್ರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಸಮರ ಹಿಂದಿದೆ. ಈ ಮಧ್ಯೆ ದಕ್ಷಿಣ ಕನ್ನಡ ಜನರ ಒಲವು ಯಾರತ್ತ ಅನ್ನೋದು ಕಾದು ನೋಡಬೇಕಾಗಿದೆ. ಸುಖಪಾಲ್ ಪೊಳನಿ, ಪಬ್ಲಿಕ್ ಟಿವಿ, ಮಂಗಳೂರು.